ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದಿನ ಭಾಗವನ್ನು ಮಾಡ್ತಾ ಇದ್ದೀನಿ. ನಾವು ಇಂದಿನ ತರಗತಿಯಲ್ಲಿ ಸ್ವರಗಳಂದ್ರೇನು, ಸ್ವರಗಳಲ್ಲಿ ಎಷ್ಟು ವಿಧ, ಅವುಗಳು ಯಾವ್ಯಾವು, ಮತ್ತು ಹೇಗೆ ಸ್ವರಗಳನ್ನು ಪ್ರೊನೌನ್ಸಿಯೇಷನ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ನಾವು ಇವತ್ತಿನ ತರಗತಿಯಲ್ಲಿ ವ್ಯಂಜನಗಳು, ಕಾನ್ಸನೆಂಟ್. ಹಾಗಾದರೆ ವ್ಯಂಜನಗಳಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಈಗ ಸ್ವರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅದು ಯಾವುದೇ ಅಕ್ಷರದ ಎಲ್ಪ್ ತಗೊಳ್ಳಿಲ್ಲ, ಆದರೆ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡುತ್ತೆ. ಅದಕ್ಕೆ ಇದನ್ನು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವ್ಯಂಜನಾಕ್ಷರಗಳು ಎಷ್ಟಿದೆ ಅಂತ ಕೇಳ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿ 34 ಇದೆ. ಈ ವ್ಯಂಜನಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಯಾವುದರ ಆಧಾರದ ಮೇಲೆ ವಿಂಗಡಿಸ್ತಾರೆ ಅಂದರೆ ಅಕ್ಷರಗಳನ್ನು ಉಚ್ಚರಿಸುವ ಧ್ವನಿಗಳ ಆಧಾರದ ಮೇಲೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ವಿಭಾಗಿಸಲಾಗಿದೆ. ಹಾಗಾದರೆ ವರ್ಗೀಯ ವ್ಯಂಜನ ಅಂತ ಅಂದ್ರೇನು ಅಂದರೆ ಸಮಾನ ಧ್ವನ್ಯಂಗಗಳ ಮುಖಾಂತರ, ಅಂದರೆ ಧ್ವನಿ ಸೇಮ್ ಬರುವಂಥದ್ದು, ಉಚ್ಚರಿಸಲ್ಪಡುವ ಮೊದಲಿನ ಮತ್ತು 25 ವ್ಯಂಜನಾಕ್ಷರಗಳಿಗೆ ಕಾಯಿಂದ ಮಾತನಕ ಇವನ್ನ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ವರ್ಗೀಯ ವ್ಯಂಜನಗಳು ಎಷ್ಟಿದೆ? 25. ಈ ವರ್ಗೀಯ ವ್ಯಂಜನಗಳನ್ನು ಧ್ವನಿಗಳ ಆಧಾರದ ಮೇಲೆ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿದೆ? 5 ವರ್ಗ. ಅದರಲ್ಲಿ ಮೊದಲನೇದು ಬಂದು ಕ ವರ್ಗ. ಯಾವ್ದು ಹೇಳಿ? ಕ ವರ್ಗ. ಇದನ್ನು ಕಂಠ್ಯ ವರ್ಣ ಅಂತ ಕರೀತಾರೆ. ವರ್ಣ ಅಂತ ಹೇಳಿದರೆ ಅಕ್ಷರ ಅಲ್ವಾ, ಅದಕ್ಕೆ ಕಂಠ್ಯ ವರ್ಣ. ಕ ವರ್ಗದ ಅಕ್ಷರಗಳು ಕಂಠ್ಯ ವರ್ಗ ಅಕ್ಷರಗಳಂತ ಕರಿತೀವಿ. ಈ ವರ್ಗದ 5 ಅಕ್ಷರಗಳಿದೆಯಲ್ಲ, ಇದು ಉತ್ಪತ್ತಿಯ ಸ್ಥಾನ ಕಂಠದಿಂದ ಉಚ್ಚಾರಣೆ ಮಾಡೋದ್ರಿಂದ ಕಂಠ್ಯ ಅಂತ ಕರೀತಾರೆ. ನೆಕ್ಸ್ಟು ಚ ವರ್ಗ. ಇದು ಅಕ್ಷರ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ದವಡೆ. ತಾಲವ್ಯ ಅಂದರೆ ದವಡೆಗಳ ಮೂಲಕ, ದವಡೆ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಆಗಿರೋದ್ರಿಂದ ಇದನ್ನು ತಾಲವ್ಯ ಅಂದರೆ ದವಡೆ. ಓಕೆನಾ? ಚ ಜ ಜ ಜ್ಞ ನೋಡಿ, ದವಡೆ ಸಹಾಯನ ತಗೊತಾ ಇದೆ. ನೆಕ್ಸ್ಟು ಟ ವರ್ಗ. ಮೂರ್ಧನ್ಯ. ಏನು ಮೂರ್ಧನ್ಯ ಅಂದರೆ ನಾಲಿಗೆ ಮೇಲಿನ ಭಾಗಕ್ಕೆ ನಾವು ಮೂರ್ಧನ್ಯ ಅಂತ ಕರಿತೀರಿ. ಇದು ಮೂಗಿನ ಅಂಗಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಆಗಿರೋದ್ರಿಂದ ಇದನ್ನು ಏನಂತಾರೆ? ಮೂರ್ಧನ್ಯ. ಠ ಢ ಢ ಣ ಇದು ಠ ವರ್ಗ. ಇದನ್ನು ಮೂರ್ಧನ್ಯ. ನೆಕ್ಸ್ಟು ತ ವರ್ಗ ಅಂದರೆ ದಂತ್ಯ. ಈ ಅಕ್ಷರಗಳ ಉಚ್ಚಾರಣೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಹಲ್ಲುಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅದಕ್ಕೋಸ್ಕರ ಇದನ್ನು ದಂತ್ಯವರ್ಣ ನೋಡಿ. ಥ ಧ ಧ ನ ಇದು ಉಚ್ಚಾರಣೆ ಮಾಡಬೇಕು ಅಂದರೆ ಹಲ್ಲುಗಳ ಸಹಾಯದಿಂದ ಉಚ್ಚಾರಣೆ ಮಾಡುತ್ತೆ. ನೆಕ್ಸ್ಟು ಪ ವರ್ಗ. ಓಷ್ಟ್ಯ ಅಂತ ಕೇಳ್ತಾರೆ. ಓಷ್ಟ್ಯ ಅಂತಂದ್ರೇನು? ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಓಷ್ಟ್ಯ ವರ್ಣ ಅಂತ ಕರೀತಾರೆ. ಅದು ಯಾವ್ಯಾವು? ಪ ಫ ಬ ಬ ಮ. ಇದು ಉಚ್ಚಾರಣೆ ತುಟಿಗಳ ಮುಖಾಂತರ ಆಗುತ್ತೆ, ಅದಕ್ಕೆ ಇದನ್ನು ಓಷ್ಟ್ಯ ವರ್ಣ ಅಂತ ಕರೀತಾರೆ. ಈ ವರ್ಗೀಯ ವ್ಯಂಜನಗಳನ್ನು ತಿರ್ಗಾ 3 ಪ್ರಕಾರಗಳಿವೆ. ಎಷ್ಟು ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ಕೇಳಿದರೆ ಅದರಲ್ಲಿ 3. ಅದರಲ್ಲಿ ಮೊದಲನೇದು ಬಂದು ಅಲ್ಪ ಪ್ರಾಣ. ಅಲ್ಪ ಅಂತ ಅಂದ್ರೇನು? ಕಡಿಮೆ. ಪ್ರಾಣ ಅಂದರೆ ಉಸಿರು, ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ಪ್ರಥಮ ಅಂದರೆ ಫಸ್ಟು ಕ ಚ ಟ ತ ಪ, ಮತ್ತು ತೃತೀಯ ಅಕ್ಷರ, ಅದೇ ಅಕ್ಷರದ ತೃತೀಯ ಗ ಜ ಡ ದ ಬ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಷ್ಟಿದೆ? 10. ನೆಕ್ಸ್ಟು ಮಹಾಪ್ರಾಣ. ಮಹಾ ಅಂತ ಅಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು, ಅಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ದ್ವಿತೀಯ ಕ ಚ ಠ ಥ ಫ. ಓಕೆ. ಚತುರ್ಥಿ 4ನೇ ಅಕ್ಷರ ಘ ಝ ಢ ಧ ಬ. ಇವನ್ನ ಮಹಾಪ್ರಾಣಾಕ್ಷರಗಳು ಅಂತಾರೆ. ಇದೆಷ್ಟಿದೆ ಅಂದರೆ 10. ನೆಕ್ಸ್ಟು ಅನುನಾಸಿಕ ಅಕ್ಷರಗಳು. ಅಂದರೆ ಅನುನಾಸಿಕ ಅಕ್ಷರಗಳು ಇದೆಯಲ್ಲ, ಇವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ಕೊನೆಯ ಪಂಚಮಿ ಅಕ್ಷರಗಳಿಗೆ ಏನಂತ ಕರಿತೇವೆ? ಅನುನಾಸಿಕ. ಪಂಚಮಿ ಅಂದರೆ 5ನೇ ಲೆಟರ್ನ ನಾವು ಅನುನಾಸಿಕ ಅಕ್ಷರಗಳು. ಜ್ಞ ಜ್ಞ ಣ ನ ಮ. ನೆಕ್ಸ್ಟು ಅವರ್ಗೀಯ ವ್ಯಂಜನಗಳಂದರೆ ಇದು ಈ ಒಂದು ಅಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಭಿನ್ನ ಸೌಂಡ್ ಬರುತ್ತೆ. ಭಿನ್ನ ಧ್ವನ್ಯಂಗಗಳ ಮುಖಾಂತರ ಉಚ್ಚರಿಸಲ್ಪಡುವ ಕೊನೆಯ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳು 9 ಇದೆ. ನೆಕ್ಸ್ಟು ಯೋಗವಾಗಳು. ಯೋಗ ಅಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ, ಅಂದರೆ ಇನ್ನೊಂದು ಅಕ್ಷರ ಜೊತೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅನುಸ್ವರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳು ಅಂತ ಕರೀತಾರೆ. ಅಂದರೆ ಅನುಸ್ವರ, ಹಹ ಅಂದರೆ ವಿಸರ್ಗ. ಯೋಗವಾಗಳೆಷ್ಟಿದೆ ಅಂದರೆ 2. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.